ಮೋರ್ ವಿಡಿಯೋಸ್. ಫ್ರೆಂಡ್ಸ್, ಇವತ್ತೊಂದು ಯೂಸ್ಫುಲ್ ವಿಡಿಯೋ ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇದ್ದೀನಿ. ಆಲ್ರೆಡಿ ಇದನ್ನ ನಾನು ಸಿಂಪಲ್ ಆಗಿ ಲಾಗ್ಸ್ ಅಲ್ಲಿ ತೋರಿಸಿದ್ದೆ, ಬಟ್ ಲಾಗ್ ಅಲ್ಲಿ ಸಾಕಷ್ಟು ಜನ ನೋಡಬಹುದು, ನೋಡದೇ ಇರಬಹುದು, ಸ್ಕಿಪ್ ಮಾಡಬಹುದು. ಸೊ ಹಿಂಗೆಲ್ಲ ಅನ್ಸಿ ಅದಕ್ಕೆ ಇದೊಂದು ಇಂಡಿವಿಜುವಲ್ ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡು ಮಾಡ್ತಾ ಇದ್ದೀನಿ. ಏನ್ರ ಬಗ್ಗೆ ಅಂದ್ರೆ, ಈ ಒಂದು ಪೌಡರ್ ನ ನೀವು ನೋಡಿರ್ಬೋದು, ಪುಷ್ಟಿ ಅಂತ ಹೇಳಿ. ಅಂಡ್ ಇದನ್ನ ಮುಂಚೆ ಬೇರೆ ಬೇರೆ ತರ ಕೊಡ್ತಾ ಇದ್ರು ಅಂಗನವಾಡಿಲಿ, ಬಟ್ ಇವಾಗ ಪುಷ್ಟಿ ಅಂತ ಕೊಡ್ತಾರೆ. ಅಂಡ್ ಚಿಕ್ಕ ಮಕ್ಳು, ಇವಾಗ ಹುಟ್ಟಿದ ಮಕ್ಳು ಇರ್ತಾರಲ್ವಾ, ಬಾಣಂತಿ ಅಂತ ಗೊತ್ತಾಗುತ್ತೆ, ನಾವು ಅಂಗನವಾಡಿಲಿ ಹೋಗಿ ರಿಜಿಸ್ಟರ್ ಮಾಡಿಸ್ತೀವಿ. ಸೊ ಅವಾಗ ಒಂದು 3 ತಿಂಗಳು ಮೇಲ್ಗಡೆ ಇದನ್ನ ಮನೆಗೆ ಕೊಟ್ಟು ಕಳಿಸ್ತಾರೆ. ಮಕ್ಕಳಿಗೆ ಕೊಡ್ಲೇಬೇಕು ಅಂತಲ್ಲ, ಮಕ್ಕಳಿಗೆ ಕೊಡೋದು ನಾವು 5 ಅಥವಾ 6 ತಿಂಗಳು ಮೇಲ್ಗಡೆ ಅಲ್ವಾ. ಬಟ್ ಆದ್ರೆ ನಮ್ಗೆ ಅವ್ರಿಗಿಂತ ದೊಡ್ಡವರು ಇರ್ತಾರಲ್ವಾ, ಇವಾಗ ನನ್ನ ಮಗಳಿಗೆ 2.5 ವರ್ಷ. ಸೊ ಅವಳಿಗೋಸ್ಕರ ಆಕ್ಚುಲ್ ಆಗಿ ಈ ಪುಷ್ಟಿಯನ್ನ ಕೊಡೋದು. 3 ವರ್ಷದವರೆಗೂ ಮನೆಗೆ ಕೊಟ್ಟು ಕಳಿಸ್ತಾರೆ ಫುಡ್. ಇದ್ರ ಜೊತೆಲಿ ಇನ್ನಷ್ಟು ಮಸಾಲೆ ಐಟಮ್ಸ್ ಅಂದ್ರೆ ಉಪ್ಪಿಟ್ಟು ಮಸಾಲ ಅಂತ ಕೊಡ್ತಾರೆ, ಬೇಳೆ ಕಾಳು ಕೊಡ್ತಾರೆ, ಮತ್ತೆ ಮೊಟ್ಟೆ ಕೊಡ್ತಾರೆ. ಇದನ್ನೆಲ್ಲ ನಾವು ನೋಡಿದೀವಿ. ಸೊ ಹಾಗೆ ಈ ಒಂದು ಪುಷ್ಟಿ ಪೌಡರ್ನ ನಾನು ಕೂಡ ತುಂಬಾ ಜನ ಹೇಳ್ದಂಗೆ ಏನು ದನ ಕರುಗಳಿಗೆ ಹಾಕ್ತಾರೆ, ಕೆಲವೊಬ್ರು ಬಿಸಾಕ್ತಾರೆ, ಮನೇಲಿ ತಂದು ಹಂಗೆ ಇಡ್ತಾರೆ. ಸೊ ದನ ಕರುಗಳು ಹಾಕೋದು ಇಟ್ಸ್ ಓಕೆ, ಅವು ಕೂಡ ಜೀವಿಗಳು, ನಾವು ಕೂಡ ಜೀವಿಗಳು, ತಿಂದ್ರೆ ಕೂಡ ಏನಾಗಲ್ಲ. ಅಂಡ್ ಇದನ್ನ ತುಂಬಾ ಜನ ಹೇಟ್ ಯಾಕೆ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಕೆಲವೊಬ್ರು ಹೇಳ್ತಾರೆ ಅಯ್ಯೋ ಸರಿ ಇರಲ್ಲ, ಮುಗ್ಗಾಗಿರುತ್ತೆ. ಸೊ ಫ್ರೆಂಡ್ಸ್, ಒಂದು ಸೂಚನೆ ಕೊಡ್ತೀನಿ. ಏನಂದ್ರೆ, ಯಾವುದೇ ಒಂದು ಪದಾರ್ಥ ಇಟ್ಟ ಜಾಗದಲ್ಲೇ ಇಟ್ರೆ ಅದು ಇದಷ್ಟೇ ಅಲ್ಲ, ಪ್ರತಿಯೊಂದು ಕೂಡ ಹುಳ ಹಿಡಿಲೇಬೇಕು, ಮತ್ತೆ ಹುಳ ಆಗ್ಲೇಬೇಕು, ಬೇರೆ ಯಾವುದೋ ಒಂದು ಪದಾರ್ಥ ಸಿಗ್ಲೇಬೇಕು ಅದರಲ್ಲಿ. ಅದು ಸಾಮಾನ್ಯ, ಪ್ರತಿಯೊಂದು ಆಹಾರದಲ್ಲೂ ಸಿಕ್ಕೇ ಸಿಗುತ್ತೆ. ಹಂಗಂತ ನಾವು ಊಟ ಮಾಡೋದೇ ಬಿಡಲ್ವಲ್ಲ. ಸೊ ಹಾಗೆ ನೀವೇನಾದ್ರೂ ಈ ತರ ಯೂಸ್ ಮಾಡ್ತಾ ಇದ್ರೆ ಅದರ ಅಂದ್ರೆ ಪ್ರಿಕಾಷನ್ಸ್ ತಗೊಳ್ಳೋ ಜವಾಬ್ದಾರಿ ನಮ್ದು. ಜಲ್ದಿ ಹಿಡಿದು ತಗೊಳ್ಳೋ ಅಂತದ್ದು, ಅಥವಾ ಸ್ಮೆಲ್ ನೋಡಿದ್ರೆ ಗೊತ್ತಾಗುತ್ತೆ ಅದು ಮುಗ್ಗು ಬಂದಿದ್ದೇನೋ ಇಲ್ವೋ ಅಂತೇಳಿ. ಕೆಲವೊಂದು ಫ್ರೆಶ್ ಆಗಿರುತ್ತೆ. ಸೊ ಸರ್ಕಾರದವರು ಪೋಷಕಾಂಶಗಳನ್ನ ಒದಗಿಸ್ಬೇಕಂತಾನೆ ಇದನ್ನೆಲ್ಲ ರೆಡಿ ಮಾಡ್ತಿದ್ದಾರೆ ಅಂದಾಗ ನಾವ್ಯಾಕೆ ಅದನ್ನ ಹೇಟ್ ಮಾಡೋಣ. ಸೊ ಜಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಇದ್ರ ಬಗ್ಗೆ ಹೇಳಿದ್ದೆ, ಹಾಗೆ ಡೆಡಿಕೇಟೆಡ್ ವಿಡಿಯೋ ಕೂಡ ಮಾಡ್ಬೇಕು ಅಂತ ಅನ್ಕೊಂಡು ಇವತ್ತು ಮಾಡ್ತಾ ಇದ್ದೀನಿ. ಅಂಡ್ ತುಂಬಾ ಜನ ಇದರಲ್ಲಿ ಏನೇನೆಲ್ಲ ಮಾಡಬಹುದು ಅದನ್ನು ಕೂಡ ಹೇಳ್ಕೊಡಿ ನಮ್ಗೆ ಅಂತ ಹೇಳಿದ್ರು. ಸೊ ಇವಾಗ ಆಲ್ರೆಡಿ ನಾನು ಇಡ್ಲಿ ಮಾಡ್ತಾ ಇದ್ದೀನಿ, ದೋಸೆ ಮಾಡ್ತಾ ಇದ್ದೀನಿ, ಪ್ಯಾನ್ ಕೇಕ್ಸ್ ಮಾಡ್ತೀನಿ, ಮಾಲ್ಟ್ ಮಾಡ್ಕೊಂತಾ ಇದ್ದೀನಿ. ಸೊ ನನಗೆ ಅನ್ಸಿದ್ದು ಓಕೆ, ನಾನು ಅಷ್ಟೇ ಮಾಡಿ ಎಂಜಾಯ್ ಮಾಡ್ಕೊಂಡು ಮಕ್ಕಳಿಗೆ ತಿನ್ನಿಸ್ತಾ ಇದ್ದೀನಿ, ಬಟ್ ತುಂಬಾ ಜನ ಗೊತ್ತಾಗಬೇಕಾಗಿದೆ ಇದು ಅಂತ ಅನ್ಕೊಂಡು ಮಾಡ್ತಾ ಇರೋದು. ಇವತ್ತು ಸಿಂಪಲ್ ಆಗಿ ಮಾಲ್ಟ್ ಮಾಡಿ ತೋರಿಸ್ತೀನಿ, ಹೆಂಗೆ ನನ್ನ ಮಗಳಿಗೆ ಆಕ್ಚುಲಿ ಮಾಲ್ಟ್ ಮಾಡ್ಕೊಡ್ತೀನಿ ಅಂತೇಳಿ. ಅಂಡ್ ಬೆನಿಫಿಟೆಡ್ ಏನ್ ಗೊತ್ತಾ, ನಾನು ಇದನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಮಗಳು ಮೋಷನ್ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾಳೆ. ಇದು ಆನೆಸ್ಟ್ ರಿವ್ಯೂ. ಸೊ ನೀವು ಬಿಲೀವ್ ಮಾಡಿ ಮಾಡದೇ ಇರಿ, ಇಟ್ಸ್ ಓಕೆ. ಬಟ್ ನನಗೆ ನನ್ನ ಮಗಳಿಗೆ ಇಂಪ್ರೂವ್ಮೆಂಟ್ ಆಗಿದ್ದಕ್ಕೆ ಕೊಡ್ತಾ ಇದ್ದೀನಿ. ಒಬ್ಬ ತಾಯಿ ಮಕ್ಕಳಿಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದಾರೆ ಅಂದ್ರೆ ಕೊಡ್ತಾ ಇದ್ದಾರೆ, ಇಂಪ್ರೂವ್ಮೆಂಟೇ ಆಗ್ತಾ ಇಲ್ಲ ಅಂದಾಗ ಯಾಕೆ ಕೊಡ್ತೀನಿ ನಾನು, ಅಲ್ವಾ? ಸೊ ಬಿಲೀವ್ ಮಾಡಿ, ಚೆನ್ನಾಗಿದೆ, ನನಗೇನೋ ಅನ್ಸಿದಂಗೆ ಚೆನ್ನಾಗಿದೆ. ಟೇಸ್ಟು ಬೆಲ್ಲ, ಮತ್ತೆ ಇದಕ್ಕೆ ನಾವು ಎಕ್ಸ್ಟ್ರಾ ಸಕ್ಕರೆ ಬೆಲ್ಲ ಅದು ಯಾವುದು ಕೂಡ ಆಡ್ ಮಾಡೋದಿಲ್ಲ. ಅಂಡ್ ಆಲ್ಸೋ ಏನಂದ್ರೆ, ಸಕ್ಕರೆ ಕೊಡೋದು ತುಂಬಾ ಡೇಂಜರ್ ಅಂತ ಗೊತ್ತಿರುತ್ತೆ, ಆದ್ರೂ ಕೂಡ ನಾವು ಕೊಡ್ತಾ ಇರ್ತೀವಿ, ಆದ್ರೂ ಕೂಡ ಕೆಲವೊಂದಷ್ಟು ತಪ್ಪುಗಳನ್ನ ಮಾಡ್ತಾ ಇರ್ತೀವಿ. ಬಟ್ ಇದು ಫುಲ್ ಬೆಲ್ಲದ ಫ್ಲೇವರ್ ಬರ್ತಾ ಇರುತ್ತೆ, ಮಕ್ಕಳಿಗೆ ಸ್ವಲ್ಪ ಸ್ವೀಟ್ ಅನ್ಸುತ್ತೆ, ತುಂಬಾ ಜನ ಇಷ್ಟಪಟ್ಟು ಕೂಡ ತಿಂತಾರೆ. ಅಂದ್ರೆ ಮೇನ್ ಆಗಿ ನಾವು ಇದನ್ನ ತಗೊಂಡಾಗ ಪ್ರತಿಯೊಂದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದಾರೆ ನೋಡಿ. ನಾನು ಇದನ್ನ ನೋಡ್ಬಿಟ್ಟೆ ಮಕ್ಕಳಿಗೆ ಕೊಡಬಹುದು, ಓ ಇಷ್ಟು ಚೆನ್ನಾಗಿದೆ ಅಂತಂದ್ರೆ ಡೆಫಿನೆಟ್ಲಿ ನಾನು ಇದನ್ನ ನನ್ನ ಮಗಳಿಗೆ ಎಮರ್ಜೆನ್ಸಿ ಫುಡ್ ಆಗಿ ಕೊಡಬಹುದು ಅಂತ ಅನ್ಕೊಂಡು ಡಿಸೈಡ್ ಮಾಡಿದ್ದು. ಈವನ್ ಇವತ್ತಿಗೂ ನಮ್ಮ ಮನೇಲಿ ಎಮರ್ಜೆನ್ಸಿ ಫುಡ್ ಅಂತಂದ್ರೆ ಇದನ್ನ ರೆಡಿ ಮಾಡಿ ಕೊಟ್ಬಿಡ್ತೀನಿ. ಸಮ್ಟೈಮ್ಸ್ ಹೊರಡೆ ಹೋಗಿರ್ತೀವಿ, ಬರೋದಕ್ಕಾಗಿರಲ್ಲ ಬೇಗ. ಸೊ ಅವಾಗ ಮಕ್ಕಳಿಗೆ ಊಟ ಅಂತಂದ್ರೆ ಗಂಜಿ ಮಾಡಿ ತಿನ್ನಿಸ್ತೀನಿ. ದೊಡ್ಡವನ್ಗೆ ಅಷ್ಟೊಂದು ಅಭ್ಯಾಸ ಇಲ್ಲ, ಬಟ್ ಚಿಕ್ಕೋಳಿ ಮಾತ್ರ ಅಭ್ಯಾಸ ಇದೆ. ಅಟ್ಲೀಸ್ಟ್ ಇದನ್ನ ಮಾಡಿದ್ರೆ ಸ್ವಲ್ಪ ತಿಂತಾಳೆ ಅನ್ನೋ ಕಾರಣಕ್ಕಾದ್ರೆ ಸಮ್ಟೈಮ್ಸ್ ಪ್ರಿಪೇರ್ ಮಾಡ್ತಾ ಇರ್ತೀನಿ. ಒನ್ಸ್ ಇದ್ರ ಬಗ್ಗೆ ಬ್ಯಾಡ್ ಕಮೆಂಟ್ಸ್ ಆಗ್ತಾ ಇರ್ತಾರೆ, ನೆಗೆಟಿವಿಟಿನ ತೋರಿಸ್ತಾ ಇರ್ತಾರೆ, ಇಟ್ಸ್ ಓಕೆ. ಸೊ ಇದನ್ನ ಕಂಪ್ಲೀಟ್ಲಿ ಬಡ ಮಕ್ಕಳಿಗೋಸ್ಕರ, ಮತ್ತೆ ಯಾರಿಗೆ ಇದು ಇಷ್ಟ ಆಗುತ್ತೆ ಅವರು ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಷ್ಟು ಲಕ್ಷಾಂತರ ಕೋಟ್ಯಾಂತರ ಖರ್ಚು ಮಾಡಿ ಸರ್ಕಾರ ಇದನ್ನ ಒದಗಿಸ್ತಾ ಇದೆ. ಸೊ ನಿಮ್ಮ ಕೈಲಿ ನಿಮ್ಮ ಮಕ್ಕಳಿಗೆ ಪೋಷಕಾಂಶಗಳನ್ನ ಕೊಡುವಂತ ಸೌಕರ್ಯ ಇದೆ ಅಂದ್ರೆ ಖಂಡಿತ ಕೊಡಿ, ತಪ್ಪಿಲ್ಲ. ಬಟ್ ಯಾರಿಗೆ ನೀಡಿದೆ ಅವರಿಗೆ ನಾನು ಈ ವಿಡಿಯೋನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ತುಂಬಾ ಜನ ಶೇರ್ ಮಾಡಿ ನೀಡಿರೋರಿಗೆ. ಅಂಡ್ ಬನ್ನಿ ಇವಾಗ ನಾನು ಗಂಜಿ ಅಂದ್ರೆ ಮಾಲ್ಟ್ ಹೆಂಗ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಆಲ್ರೆಡಿ ತಿಂಗಳ ಕೊಡ್ತಿರ್ತಾರಲ್ವಾ, ಸೊ ಇದೆ ನಮ್ಮ ಹತ್ರ, ಚೆನ್ನಾಗೇ ಇದೆ. ಸೊ ಈ ಡಬ್ಬ ಎಷ್ಟಿದೆ ಇದಕ್ಕಷ್ಟೇ ಆಗೋಷ್ಟು ಜಲ್ದಿ ಹಿಡಿದು ಇಟ್ಕೊಂತೀನಿ ಪ್ರತಿ ಸರಿ. ಅವಾಗ ಏನಾಗುತ್ತೆ ಅಂದ್ರೆ, ಗಂಜಿ ಮಾಡ್ಕೊಳ್ಳೋವಾಗ ನನಗೆ ಈಸಿ ಆಗುತ್ತೆ. ಜಾಸ್ತಿ ಹಿಡಿದಿಡೋದು ಮತ್ತೆ ಅದೆಲ್ಲ ಸ್ಟೋರ್ ಮಾಡೋದು, ಸ್ಮೆಲ್ ಬರೋದು, ಹಿಂಗೆಲ್ಲ ಆಗ್ಬಾರ್ದು ಅಂತ ಹೇಳಿ ಇಷ್ಟಿಷ್ಟೇ ಮಾಡ್ಕೊಂತಾ ಇರ್ತೀನಿ. ಸೊ ತಗೊಂತೀನಿ, ನೀಟಾಗಿ ಇಷ್ಟು ಜಲ್ದಿ ಇಟ್ಕೊಂತೀನಿ. ನೋಡಿ ಯಾವ ತರ ಇದೆ ಪೌಡರ್. ಸೊ ಜಲ್ದಿ ಇಟ್ಕೊಂತೀನಿ, ಮತ್ತೆ ಅದನ್ನ ಕ್ಲೋಸ್ ಮಾಡಿ ಡಬ್ಬದಲ್ಲಿ ಹಾಕಿಡ್ತೀನಿ. ಸೊ ಈ ಪ್ರೊಸೀಜರ್ ಮಾಡೋದ್ರಿಂದ ನನಗೆ ತುಂಬಾ ಸೇಫ್ ಅಂತ ಅನಿಸುತ್ತೆ. ಆಮೇಲೆ ಸ್ಮೆಲ್ ಅಂತ ಅನ್ಸಲ್ಲ, ಬೇಗ ಖಾಲಿ ಆಗುತ್ತೆ. ಸೊ ನೋಡಿ ಫುಲ್ ಮಾಡಿರ್ತೀನಿ, ಹಿಂಗೆ ಇದು ಖಾಲಿ ಆಗುತ್ತೆ. ಒಂದು 4 times 5 times ಖಾಲಿ ಆಗುತ್ತೆ. ಇಷ್ಟು ಸಣ್ಣ ಡಬ್ಬ ಇದು. ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತಂದ್ರೆ, ಯಾವುದೇ ಫುಡ್ ಆಗಿರ್ಲಿ ಎಲ್ಲ ಮಕ್ಕಳಿಗೂ ಆಗುತ್ತೆ, ಎಲ್ಲ ಮಕ್ಕಳಿಗೂ ಒಳ್ಳೇದಾಗುತ್ತೆ, ಅಂಡ್ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾರೆ ಅಂತ ಹೇಳಕ್ ಬರಲ್ಲ.
ಆ್ಯಂಡ್ ಆಲ್ಸೋ ಏನಾದರೂ ಒಂದು ರೆಸಿಪಿ ಮಾಡುವಾಗ ಎಲ್ಲದೂ ಕೂಡ ಒಂದೇ ಸರಿ ಮಾಡೋದು ತುಂಬ ತಪ್ಪು. ನಾವೇನಾದರೂ ಒಂದು ಸ್ಪೆಷಲಿ ಇವತ್ತೇ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಅಥವಾ ಇವತ್ತೇ ಫಸ್ಟ್ ಟೈಮ್ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಕ್ವಾಂಟಿಟಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಇರಬೇಕು. ಸೊ ಈವನ್ ನಾನು ನನ್ನ ಮಕ್ಕಳಿಗೆ ಸ್ಟಾರ್ಟ್ ಮಾಡೋ ಹೆಂಗೆ ಮಾಡ್ತೀನಿ ಅಂದರೆ ಯಾವುದೇ ಒಂದು ಇಂಟ್ರೊಡ್ಯೂಸ್ ಮಾಡುವಾಗ ಮೊದಲನೇ ದಿನ 1 ಚಮಚ, ಹಾಗೆ 2ನೇ ದಿನ 2 ಚಮಚ, ಆಮೇಲೆ 3 ಚಮಚ, ಆಮೇಲೆ ಅವ್ರು ಎಷ್ಟು ತಿಂತಾರೋ ಅಷ್ಟು ಪ್ರತಿದಿನ ಕಂಟಿನ್ಯೂ ಮಾಡೋ ಥರ. ಸೊ ಇದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನೋ ಒಂದು ಮಾಡೋಕೆ ಹೋಗಿ ಇನ್ನೇನೋ ಆಗಿ ಅದನ್ನು ನನ್ನನ್ನು ಬ್ಲೇಮ್ ಮಾಡೋದಾಗಬಾರ್ದು. ಸೊ ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಏನೇ ಒಂದು ಮಾಡೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ರೆ ಮಾತ್ರ ಮಾಡಿ, ಇಲ್ಲ ಅಂತಂದ್ರೆ ಮಾಡೋದೇ ಬೇಡ. ಸೊ ಇದಿಷ್ಟು ಹೇಳ್ತೀನಿ. ಅಂಡ್ ಯಾಕೆಂದ್ರೆ ನಮ್ಮ ಮಕ್ಕಳ ಬಗ್ಗೆ ನಮಗೆ ಗೊತ್ತಿರುತ್ತೆ, ಅವ್ರ ಆರೋಗ್ಯದ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತಾಗ್ಬೇಕಷ್ಟೇ. ಸೊ ಇದೊಂದು ಡಿಸ್ಕ್ಲೈಮರ್ ಅಂತ ಅನ್ಕೊಳ್ಳಿ. ಸೊ ಎಸ್, ನೀಟಾಗಿ ನೋಡಿ ತಿಳ್ಕೊಂಡು ಕ್ವಾಂಟಿಟಿ ಅದನ್ನೆಲ್ಲ ಚೆಕ್ ಮಾಡಿ, ಮೇನ್ ಆಗಿ ನಿಮ್ಮ ಮಕ್ಕಳ ಬಾಡಿ ಹೆಂಗಿದೆ, ಯಾವ್ದು ಅಡ್ಜಸ್ಟ್ ಆಗುತ್ತೆ ಅನ್ನೋದು ಚೆಕ್ ಮಾಡ್ಕೊಂಡು ನೀವು ಮಾಡ್ಬೇಕಾಗಿರೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಸೊ ಅದ್ರ ಕಡೆ ಸ್ವಲ್ಪ ಗಮನ ಇರಲಿ. ಸೊ ಫ್ರೆಂಡ್ಸ್ ನೋಡಿ, ನಾನು ಒಂದು ಇಷ್ಟು ಗ್ಲಾಸಷ್ಟು ನೀರು ತೊಗೊಂಡು ಅದಕ್ಕೊಂದು 3 ಸ್ಪೂನ್ ಆಗೋಷ್ಟು ಪೌಡರ್ನ ಹಾಕಿ ಇಲ್ಲಿ ಕಲಸಿದ್ದೀನಿ. ಸೊ ಇದೇ ಪೌಡರ್ ಹಾಕಿರೋದು, ಇದೇ ಚಮಚದಿಂದ ಹಾಕಿರೋದು. ಏನಕ್ಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಆ್ಯಕ್ಚುಲಿ ಇವತ್ತಿನ ಜನಗಳು ಹೆಂಗಿದ್ದಾರೆ ಅಂತಂದರೆ ಪ್ರತಿಯೊಂದರಲ್ಲೂ ಡೌಟು, ಇದು ಅದೇ ಪೌಡರ್ ಆಗಿರ್ಬೋದಾ ಅಥವಾ ಬೇರೆ ಆಗಿರ್ಬೋದಾ. ಅಷ್ಟೆಲ್ಲ ತೋರಿಸುವಂಥ ನೆಸೆಸಿಟಿ ಏನಿದೆ? ಒಂದು ಅಗತ್ಯನ ನಂಬಿ ತೋರಿಸ್ತಾ ಇದ್ದಾರೆ ಅಂತಂದರೆ ನಾವು ಕೂಡ ಅದೇ ಥರ ಬಿಲೀವ್ ಮಾಡಬೇಕಲ್ವಾ. ಸೊ ನನಗೆ ಆ ಥರ ಅನ್ನಿಸ್ತು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ, ಡೋಂಟ್ ಮೈಂಡ್. ಸೊ ಫ್ರೆಂಡ್ಸ್ ನೋಡಿ, ನಾನು ತಣ್ಣೀರೆಲ್ಲ ಆ್ಯಕ್ಚುಲಿ ಕಲಸಿಟ್ಬಿಡ್ತೀನಿ, ಅದರಿಂದ ಏನು ಉಂಡೆ ಆಗುತ್ತಲ್ಲ, ಗಂಟಾಗುತ್ತೆ ಅಂತಾರಲ್ಲ, ಸೊ ಆ ಥರ ಆಗಲ್ಲ. ಜಸ್ಟ್ ಇದನ್ನು ಇವಾಗ ನಾನು ಚೆನ್ನಾಗಿ ಕುದಿಸ್ತೀನಿ. ನಿಧಾನಕ್ಕೆ ಕುದಿ ಬಂದಾಗ ನಾನು ಇದನ್ನು ಚೆನ್ನಾಗಿ ಅಲ್ಲಾಡಿಸ್ತೀನಿ. ಹಾಗೆ ಒಂದು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ಏನು ಗೊತ್ತಾ, ಇವಾಗ ಕನ್ಸಿಸ್ಟೆನ್ಸಿ ಅನ್ನೋದು ತಿಕ್ಕಾಗಿರ್ಬೇಕು ಅಥವಾ ತಿನ್ನಾಗಿರ್ಬೇಕು, ಅದು ನಿಮ್ಮ ಮಕ್ಕಳಿಗೆ ಹೆಂಗೆ ಇಷ್ಟ ಆಗುತ್ತೆ ಅದು ನಿಮಗೆ ನನಗಿಂತ ಚೆನ್ನಾಗಿ ಪರ್ಫೆಕ್ಟ್ಲಿ ನಿಮಗೆ ಗೊತ್ತಿರುತ್ತೆ. ಅದ್ರ ಬೇಸಿಸ್ ಮೇಲೆ ನೀರು ಎಷ್ಟು ಹಾಕಬೇಕು, ಪೌಡರ್ ಎಷ್ಟು ಹಾಕಬೇಕು ಅದನ್ನ ನೋಡಿ ನೀವು ಕಲಿಸ್ಕೊಂಡ್ರಾಯ್ತು. ಸ್ಪೂನಲ್ಲಿ ತಿನ್ಸೋ ಥರ ನನಗೆ ತೆಳ್ಳಗಿತ್ತು ಅಂತಂದರೆ ನಾನು ಏನು ಮಾಡ್ತೀನಿ ಅಂದರೆ, ಅವಳಿಗೆ ಎಲ್ಲೋ ತೋರಿಸ್ಕೊತ ಏನೋ ಹೇಳ್ಕೊತ ಬೇಗ ಸ್ಪೂನಲ್ಲಿ ಖಾಲಿ ಮಾಡಿಬಿಡ್ತೀನಿ. ಸೊ ಆ ಕನ್ಸಿಸ್ಟೆನ್ಸಿ ಇದ್ದರೆ ಅವಳಿಗೆ ತುಂಬ ಪರ್ಫೆಕ್ಟ್ ಆಗುತ್ತೆ. ಐ ಥಿಂಕ್ ನಾನು ಇವಾಗ ಏನು ಪ್ರಿಪೇರ್ ಮಾಡ್ತಿದ್ದೀನಲ್ಲ, ಇದು ಇನ್ನೊಂದು ಸ್ವಲ್ಪ ಕುದ್ರೆ ಗಟ್ಟಿ ಆಗುತ್ತೆ, ಅದು ಪರ್ಫೆಕ್ಟ್ ಅಂತ ಅವಳಿಗೆ. ಸೊ ನಿಮ್ಮ ಮಕ್ಕಳ ಅಗತ್ಯ ಏನಿದೆ ಅದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಬಟ್ ನಾನು ನೋಡಿ, ನಾನು ಇದಕ್ಕೆ ಸಕ್ಕರೆ ಆ್ಯಡ್ ಮಾಡಿಲ್ಲ, ಬೆಲ್ಲ ಆ್ಯಡ್ ಮಾಡಿಲ್ಲ. ಬಂದಿದ್ದು ಫಸ್ಟ್ನೇ ದಿನ ಅಂದರೆ ಸ್ಟಾರ್ಟಿಂಗ್ ಡೇಸಲ್ಲಿ ಅವಳು ಸಪ್ಪೆ ಅನ್ಕೊತಾಳೇನೋ ಅಂತ ಅಂದ್ಕೊಂಡು ಸಕ್ಕರೆ ಆ್ಯಡ್ ಮಾಡ್ತಿದ್ದೆ. ಬಟ್ ಆಲ್ರೆಡಿ ಸ್ವೀಟ್ ಅದರಲ್ಲಿ ಇರುತ್ತೆ ಅಂತ ಗೊತ್ತಾಗಿ ಆವಾಗಿಂದ ಸಕ್ಕರೆ ಅಭ್ಯಾಸ ಮಾಡಿಲ್ಲ. ಜಸ್ಟ್ ಇದಕ್ಕೆ ನಾನು ಅದು ಏನು ಪೌಡರ್ ಮತ್ತು ನೀರು ಅಷ್ಟೇ. ಕೆಲವೊಮ್ಮೆ ಹಾಲಲ್ಲೂ ಕೂಡ ಮಾಡಿದ್ದೀನಿ, ಅವಾಗೂ ಕೂಡ ಚೆನ್ನಾಗಿ ಬಂದಿದೆ. ನೋಡೋಣ, ಸಾಧ್ಯ ಆದರೆ ಲಾಗ್ಸಲ್ಲಿ ಆ್ಯಡ್ ಮಾಡ್ತೀನಿ ಹಾಲಲ್ಲಿ ಯಾವಾಗಾದರೂ ಮಾಡಿದ್ರೆ. ಸೊ ನೋಡಿ, ಕುದ್ದಾದ್ಮೇಲೆ ಯಾವ ಥರ ಆಗಿದೆ, ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ಇದು ಇನ್ನೊಂದು ಸ್ವಲ್ಪ ತಣ್ಣಗಾಗ್ಬಿಟ್ರೆ ಇನ್ನೂ ಚೆನ್ನಾಗಿ ಗಟ್ಟಿ ಅನಿಸುತ್ತೆ. ಇದನ್ನು ನಾವು ಸ್ಪೂನಲ್ಲಿ ಆಯಿತು ಅಂತಂದರೆ ಬೇಗ ತಿನ್ನಿಸ್ಬೋದು ಅವ್ರನ್ನ ಆ ಕಡೆ ಈ ಕಡೆ ತೋರಿಸ್ಕೊಂತ. ಸೊ ಫ್ರೆಂಡ್ಸ್, ಗಂಜಿ ರೆಡಿ ಆಯಿತು. ಇವಾಗ ನಾನು ಒಂದು ತಟ್ಟೆಗೆ ಹಾಕ್ಕೊಂಡು ಅವಳಿಗೆ ಆರಿಸಿ ಇವ್ರು ಚೆನ್ನಾಗಿ ಸ್ಪೂನಲ್ಲಿ ತಿನ್ನಿಸ್ತೀನಿ ಅಷ್ಟೇ. ಬಿಟ್ಟು ಇದೇನಮ್ಮ ಇದು? ಹಾಂ, ಪುಷ್ಟಿ. ಪುಚ್ಚಿ ಅಂತೆ, ಪುಚ್ಚಿ. ಏನಮ್ಮದು? ಪುಚ್ಚಿ. ಜಾಣಿ ಮಿಟ್ಟು. ಸೊ ಜಸ್ಟ್ ಸಿಂಪಲಾಗಿ ಮಾಡ್ಕೋಬೋದು, ಹಾಗೆ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಒಂದು ವೇಳೆ ಇಷ್ಟಪಡದೆ ಹೋದರೆ ಅಭ್ಯಾಸ ಮಾಡಿಸಿದ್ರೆ ನಮಗೂ ಒಳ್ಳೆಯದು, ಅವ್ರಿಗೂ ಒಳ್ಳೆಯದು. ಆ್ಯಂಡ್ ಇಡೀ ದಿನ 3 ಹೊತ್ತು ಕೊಡಲ್ಲ, ಡೇ ಟೈಮಲ್ಲಿ 1 ಟೈಮ್ ಯಾವುದಾದ್ರೂ ಇವಳಿಗೆ ಈ ಥರ ತಿನ್ನಿಸ್ತಾ ಇರ್ತೀನಿ. ಆಲ್ವೇಸ್ ಇವಳು ಕೂಡ ಸ್ಟಾರ್ಟಿಂಗು ಎಷ್ಟು ಹೇಟ್ ಮಾಡಿದ್ಲು ಇದನ್ನು ಅಂತಂದರೆ, ಬಟ್ ಸ್ವಲ್ಪ ಮಾಡಿ ತಿನ್ನಿಸ್ತಾ ಅಭ್ಯಾಸ ಮಾಡಿದ್ದಕ್ಕೆ ಇವತ್ತಿಷ್ಟು ಅಭ್ಯಾಸ ಮಾಡ್ಕೊಂಡಿದ್ದಾಳೆ. ಐ ಹೋಪ್ ನಿಮಗೆ ಎಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಮತ್ತು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ದರೆ ಖಂಡಿತ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಆ್ಯಂಡ್ ನಿಮ್ಮ ಒಪಿನಿಯನ್ಸ್ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೂ ಫರ್ದರ್ ಮೋರ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಟೇಕ್ ಕೇರ್. ಬೈ ಬಾಯ್.